ಸಚಿವ ಜಮೀರ್ ಅಹಮದ್ ಖಾನ್ ಕೊಡ್ತಾ ಇರುವಂಥ ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳ ಬಗ್ಗೆ ಈಗ ಸ್ವಪಕ್ಷದಲ್ಲೂ ಕೂಡ ಅಸಮಾಧಾನ ಉಂಟಾಗಿರುವಂಥದ್ದು. ಖುದ್ದು ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆ ಹೇಳಿಕೆಯನ್ನು ಒಪ್ಪಿಲ್ಲ. ಈ ರೀತಿ ಸಾಕಷ್ಟು ಅಸಮಾಧಾನ ಆಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಈಗ ಕೆಪಿಸಿಸಿ ಗಮನಕ್ಕೂ ಮತ್ತು ಹೈಕಮಾಂಡ್ ಗಮನಕ್ಕೂ ಕೂಡ ತರಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಕೆಪಿಸಿಸಿ ಪದಾಧಿಕಾರಿಗಳ ಬಗ್ಗೆ ಮಾತಾಡೋಕ್ಕೆ ಕೆಪಿಸಿಸಿ ಉಪಾಧ್ಯಕ್ಷರಾದಂಥ ARM ಹುಸೇನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಜಮೀರ್ ಅವರ ಹೇಳಿಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಏನು ಮತ್ತು ಸಂಬಂಧಪಟ್ಟಂತೆ ತಾವು ಕೆಪಿಸಿ ಅಧ್ಯಕ್ಷ ಪತ್ರ ಬರೆದಿದ್ದು ಗೊತ್ತಾಯಿತು, ಏನಿದೆ? ನಾನು ಅವರ ಹೇಳಿಕೆಯನ್ನು ತುಂಬ ಖಂಡಿಸ್ತೇನೆ. ಆ ರೀತಿ ಹೇಳಬಾರ್ದಿತ್ತು, ಹೇಳಾಗಿದೆ. ಅವರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಅಂತೇಳಿ ನಾನು ಈಗಾಗಲೇ ನಮ್ಮ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈಗಾಗಲೇ ನಾನು ಪತ್ರ ಕೂಡ ಬರೆದಿದ್ದೇನೆ. ಮುಂದೆ ಕೂಡ ಹೈಕಮಾಂಡ್ ಕೂಡ ಇವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಆಗ್ರಹ ಪಡಿಸ್ತೇನೆ. ಸರ್, ಈಗ ಯಾರಿಗೆ ಪತ್ರ ಬರ್ತಾರೆ? ಹೈಕಮಾಂಡ್ ಸುರ್ಜೇವಾಲ ಪತ್ರ ಬರ್ತಾ ಇದ್ದಾರೆ ಅಥವಾ ನೀವು ಒಬ್ಬರನ್ನ ಯಾರಿದ್ದಾರೆ? ಇಲ್ಲ, ನನ್ನ ಜೊತೆಯಲ್ಲಿ ಸಾಕಷ್ಟು ಮುಸ್ಲಿಂ ಪದಾಧಿಕಾರಿಗಳು, KPCCಲಿ ಇರ್ತಕ್ಕಂಥ ಮುಸ್ಲಿಂ ಪದಾಧಿಕಾರಿಗಳು ನನ್ನ ಸಂಪರ್ಕದಲ್ಲಿದ್ದಾರೆ. ಇವತ್ತು ಕೂಡ ನಾವು ನಮ್ಮ ರಾಜ್ಯದ ಉಸ್ತುವಾರಿಗಳಾದ ಸುರ್ಜೇವಾಲ ಸಾಹೇಬರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಪತ್ರವನ್ನು ಕೊಡ್ತೇವೆ. ಪತ್ರದಲ್ಲಿ ಏನಂತಿರುತ್ತೆ? ಕೂಡಲೇ ಇವರ ಮೇಲೆ ಶಿಸ್ತು ಕ್ರಮ ತಗೋಬೇಕು, ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ನಾವು ಒಂದು ಹೇಳಿಕೆಯನ್ನು ಮನವಿಯನ್ನು ಕೊಡ್ತೀವಿ. ಈಗ ಜಮೀರ್ ಅಹಮದ್ ಖಾನ್ ಕೊಟ್ಟಿರುವಂಥ ಹೇಳಿಕೆ ಈಗ ಏನು ಯಾವೊಂದು ಹೇಳಿಕೆ ಅಂದರೆ ಈಗ ಚನ್ನಪಟ್ಟಣದಲ್ಲಿ ಕೊಟ್ಟಂಥ ಹೇಳಿಕೆನ ಅಥವಾ ಬೇರೆ ಥರ ಹೇಳಿಕೆ? ಇಲ್ಲ, ಅದೊಂದೇ ಅಲ್ಲ, ಸುಮಾರು ವಿಷಯಗಳು ಇದ್ರ ಬಗ್ಗೆ ಅವರು ವಿವಾದಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಸುಮಾರು ಹಾಗೆ ನೋಡ್ತಾ ಬಂದಿದ್ದೀವಿ. ಇದು ಅತಿಯಾಗಿದೆ. ಈ ವಕ್ಫ್ ವಿಚಾರದಲ್ಲೂ ಕೂಡ ಅವರು ಬಾಲಿಶ ಹೇಳಿಕೆಗಳು ಕೊಟ್ಟಿದ್ದರು. ಇದು ವಕ್ಫ್ ವಿಚಾರ ಮುಂದೆ ತಂದಿದ್ದೆ ಅವರು. ಈ ವಿಚಾರ ತಂದೆ ಹೋಗದಿದ್ದರೆ ಇವತ್ತು BJPಯವರು ಹೋರಾಟ ಮಾಡ್ತಾ ಇರಲಿಲ್ಲ. ಅದು ನೇರವಾಗಿ ಬೊಮ್ಮಾಯಿ ಸರ್ಕಾರ ಇದ್ದಾಗಲೇ ರೈತರಿಗೆ ನೋಟಿಸ್ ಕೊಟ್ಟಿರೋದು. ಅದನ್ನು ಇವರು ಕೆದಕಿ ಅದನ್ನು ಮೈ ಮೇಲೆ ನಾವೇ ಕಾಂಗ್ರೆಸ್ ಪಕ್ಷದವರೇ ಇದು ರೈತರ ವಿಚಾರದಲ್ಲಿ ವಕ್ಫ್ ಆಸ್ತಿಯಲ್ಲಿ ರೈತರನ್ನು ಒಕ್ಕಲೆಬ್ಬಿಸ್ತಿದ್ದಾರೆ ಅಂತ ಒಂದು ಹೋರಾಟವನ್ನು ಶುರು ಮಾಡಿದ್ದಾರೆ ಅವರು. ಇದನ್ನು ಈ ಕಾರಣಕ್ಕಾಗಿ ನಾವು ಹೈಕಮಾಂಡ್ ಮತ್ತು ಪಕ್ಷದ ಅಧ್ಯಕ್ಷರಿಗೆ ಕೂಡಲೇ ಇವರ ಬಗ್ಗೆ ಶಿಸ್ತು ಕ್ರಮ ತಗೋಬೇಕು ಅಂತ ನಾನು ಆಗ್ರಹಪಡಿಸ್ತೇನೆ. ಈಗ ಏನು ಪಕ್ಷಕ್ಕೆ ಏನು ಡ್ಯಾಮೇಜ್ ಆಯಿತು ಅಥವಾ ನಿಮ್ಮ ಸಮುದಾಯ ಡ್ಯಾಮೇಜ್ ಆಯಿತಾ ಅಥವಾ ಬೇರೆ ಏನಂತ ಅನ್ಸುತ್ತೆ ನಿಮಗೆ? ಏನಾಗಿದೆ ಅಂದರೆ ಪಕ್ಷಕ್ಕೆ ಸುಮಾರು ಡ್ಯಾಮೇಜ್ ಆಗಿದೆ. ನಮ್ಮ ಸಮುದಾಯದಲ್ಲಿ ಇವರೊಬ್ಬರೇ ನಾಯಕರಲ್ಲ, ಸಮುದಾಯಕ್ಕೆ ನಾವೇನು ಒಪ್ಪಿಲ್ಲ ಯಾರು ಕೂಡ ಇವರೇ ನಮ್ಮ ಸಮಾಜದ ನಾಯಕರು ಅಂತೇಳಿ. ನಮ್ಮ ಸಮಾಜ, ಮುಸ್ಲಿಂ ಸಮಾಜ ಮತ್ತು ಹಿಂದೂ ಸಮಾಜವನ್ನು ಬೇರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನು ಹೋಗಬೇಕು ಅಂತ ನಾನು ಆಗ್ರಹಪಡಿಸ್ತೇನೆ. ಈಗ ನೋಡ್ತಿದ್ದೀರಿ ನೀವು, ಹಿಂದೂ ಮತ್ತು ಮುಸ್ಲಿಂ ಈಗಾಗಲೇ ಕಂದಕ ದೂರ ಆಗ್ತಾಯಿದೆ. ಅದರಲ್ಲೂ ಇವರು ಬೆಂಕಿಯಲ್ಲಿ ತುಪ್ಪ ಹಾಕ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ತಡೆಯಬೇಕು ಅಂತ ನಮ್ಮ ಪದಾಧಿಕಾರಿಗಳು ಸೇರ್ಕೊಂಡು ಇದನ್ನು ತಡೆಗಟ್ಟತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ನಿಮ್ಮ ಸಮುದಾಯದಂತರು ಇಬ್ಬರು ಸಚಿವರು ಇರುವಂಥದ್ದು ಪಕ್ಷ ಸರ್ಕಾರದಲ್ಲಿ, ಇವರು ಕೂಡ ಪ್ರಭಾವಿ ಇರುವಂಥದ್ದು, ಹೋಗಿದ ಕಡೆಲ್ಲ ಕೂಡ ಮತಗಳು ಬರುತ್ತೆ, ಇವೆಲ್ಲವೂ ಕೂಡ ಇರ್ತದೆ. ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಅವರು ಪ್ರಭಾವಿ ಅಲ್ವಾ? ಪ್ರಭಾವಿ ಅಂದರೆ ಒಂದು ಸಮುದಾಯನ ಕೆಣಕೋದು, ನಮ್ಮ ಮುಸ್ಲಿಂ ಸಮಾಜವನ್ನು ಕೆಣಕಿ ಇನ್ನೊಂದು ಸಮಾಜವನ್ನು ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ಬೇಡ ಅಂತ ಹೇಳ್ತಿರೋದು. ಹಿಂದೆ ನಮ್ಮ ನಾಯಕರಿದ್ದರು, ಜಾಫರ್ ಶರೀಫ್ ಸಾಹೇಬರು ಇರ್ಬೋದು, ಆಮೇಲೆ ಅಜೀಜ್ ಸೇಠ್ ಸಾಹೇಬರು ಇರ್ಬೋದು, ಸುಮಾರು ಜನ ನಮ್ಮ ನಾಯಕರಿದ್ದರು. ಯಾವತ್ತೂ ಕೂಡ ಈ ಥರ ಒಂದೇ ಸಮುದಾಯಕ್ಕೆ ಅಂದ್ಕೊಂಡಿರಲಿಲ್ಲ. ಅವರು ಜಾತ್ಯತೀತ ನಿಲುವಿನಲ್ಲಿ ಒಂದು ನಿಲುವು ಇಟ್ಕೊಂಡಿದ್ದವರು. ಅಂಥ ವ್ಯಕ್ತಿತ್ವ ನಮ್ಮ ನಾಯಕತ್ವ ಬೇಕಾಗಿರೋದು. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಬ್ಬ ಮುಸ್ಲಿಂ ನಾಯಕ ನಮ್ಗೆ ಬೇಕಾಗಿರೋದು. ಒಂದೇ ಸಮಾಜಕ್ಕೆ ನಾವು ನಮ್ಮ ಸಮಾಜವನ್ನೇ ಮಾತ್ರ ನಂಬಿ ಬೇರೆ ಸಮಾಜವನ್ನು ದೂರ ಇಡ್ತಕ್ಕಂಥ ಕೆಲಸ. ಯಾಕಂದರೆ ಎಲ್ಲರೂ ಓಟ್ ಕೊಡೋರು. ಮುಸ್ಲಿಂ ಸಮಾಜ ಒಬ್ಬರೇ ಅಲ್ಲ ಕೊಡೋದು ಓಟ್, ಎಲ್ಲ ಸಮುದಾಯವರು ಕೊಡ್ತಾರೆ. ಎಲ್ಲರನ್ನೂ ಅಪ್ಪಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಿದ್ದಾರೆ. ಅದನ್ನು ಇವರು ಜಮೀರ್ ಅಹಮದ್ ಅವರು ಇಂಥ ಒಂದು ಸಂದರ್ಭದಲ್ಲಿ ಇಂಥ ಬಾಲಿಶ ಹೇಳಿಕೆಗಳನ್ನು ಕೊಟ್ಟು ನಮ್ಮ ಪಕ್ಷ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಒಂದು ಅವಕಾಶ ಮಾಡಿಕೊಡ್ತಿದ್ದಾರೆ. ಅದಕ್ಕಾಗಿ ನಾವು ಜಮೀರ್ ಅಹಮದ್ ಅವರನ್ನು ಸಂಪುಟದಿಂದ ಕೈ ಬಿಡಿ ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಈಗ ಪತ್ರ ಇವತ್ತು KPCC ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೀರಾ? ಪತ್ರದಲ್ಲಿ ನೀವು ಒಬ್ಬರೇ ಸೈನ್ ಹಾಕಿದ್ರೆ ಅಥವಾ ಯಾರು ಸೈನ್? ನಾನು ಹಾಕಿದ್ದೀನಿ ನಿನ್ನೆ ಕೊಡ್ಬೇಕಾದ್ರೆ. ನಂತರ ಇವತ್ತು KPCC ಅಧ್ಯಕ್ಷರನ್ನ ಮತ್ತು ಸುರ್ಜೇವಾಲ ಸಾಹೇಬ್ರನ್ನ ಇಬ್ಬರಿಗೂ ಕೂಡ ನಾವು ಎಲ್ಲ ಪದಾಧಿಕಾರಿಗಳು ಸುಮಾರು ಜನ ಬರ್ತಿದ್ದಾರೆ, ಬರ್ತಾರೆ ಆಫೀಸಿಗೆ. ಎಲ್ಲರೂ ಸೈನ್ ಮಾಡಿ ಒಂದು ಪತ್ರ ಕೊಡ್ತೀವಿ. ಅಧ್ಯಕ್ಷರು ಬಂದ ತಕ್ಷಣ ಅಧ್ಯಕ್ಷರು ಕೊಡ್ತೀವಿ. ಈಗ ಈ ಮುಖಾಂತರ ನಾವು ಸುರ್ಜೇವಾಲ ಸಾಹೇಬ್ರು ಕಳಿಸ್ಕೊಡ್ತೀವಿ.
ಇದು ಒಂದು ಭಾಗ ಸರ್. ಮತ್ತೊಂದು ಕಡೆ ಈಗ ಮುಂದಿನ ನಡೆ ಏನಿರುತ್ತೆ ಅಂದರೆ ಇವಾಗ ಪತ್ರ ಬರೆದಿದ್ದೀರಾ, ಒಂದು ಈಗಾಗಲೇ ಕೂಡ ಹಿಂದೆನೂ ಕೂಡ ಶಾಸಕರು ಕೂಡ ಹೈಕಮಾಂಡ್ಗೆ ಪತ್ರ ಬರೆದಿದ್ರು ಅಂತ ನಿಜಾನ ನಿಮ್ಮ ಗಮನಕ್ಕೆ ಬಂದಿದೆ? ನನಗೂ ಗಮನಕ್ಕೆ ಬಂದಿದೆ. ಹಿಂದೆ ಕೂಡ ಸುಮಾರು ಶಾಸಕರು ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ, ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ. ಅದು ಇನ್ನು ಈ ಚುನಾವಣೆ ಸಂದರ್ಭ ಇರೋದ್ರಿಂದ ಹಾಗೆ ಸುಮ್ಮನೆ ಈ ಮಹಾರಾಷ್ಟ್ರ ಚುನಾವಣೆ ನಡೀತಿರ್ಬೋದು, ಜಾರ್ಖಂಡ್ನಲ್ಲಿ ನಡೀತಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಉಪಚುನಾವಣೆ ನಡೀತಿರೋದ್ರಿಂದ ಎಲ್ಲರೂ ಕೂಡ ಬ್ಯುಸಿ ಇದ್ದಾರೆ. ಹಾಗಾಗಿ ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಇನ್ಮೇಲೆ ಚುನಾವಣೆ ನಂತರ ಅದ್ರ ಬಗ್ಗೆ ಗಮನ ಕೊಡ್ಬೋದು ಅಂತ ನನ್ನ ರೀತಿ ಹೇಳಿಕೆ ಕೊಡ್ತಾ ಇರೋದು. ಅದು ಚನ್ನಪಟ್ಟಣ ಯಾಕೆ ಹೇಳಿಕೆ ಕೊಟ್ಟರು ಅಂತ ಅನ್ಸುತ್ತೆ ನಿಮಗೆ? ಅದು ನನಗೆ ಗೊತ್ತಿಲ್ಲ. ಈಗ ನಾನು ಸಂಡೂರಿನಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೆ, ನಾನೇ ಅಲ್ಲಿ ಉಸ್ತುವಾರಿ ವಹಿಸ್ಕೊಂಡಿದ್ದೆ. ನಾವು ಕೂಡ ಸುಮಾರು ಮುಸ್ಲಿಂ ಲೀಡರ್ಸ್ ಬಂದರು, ಯಾರು ಕೂಡ ಆ ಥರ ಏನೂ ಮಾತಾಡಿಲ್ಲ. ಎಲ್ಲರೂ ಒಗ್ಗೂಡಿಸ್ಕೊಂಡು ಚುನಾವಣೆ ಎದುರಿಸಿದ್ವಿ. ಇವರು ಚನ್ನಪಟ್ಟಣದಲ್ಲಿ ಯಾಕೆ ಈ ರೀತಿ ಹೇಳಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ಅದು ಯಾಕೆ ಹೇಳಿದರು ಅಂತ ನಮ್ಗೆ ಗೊತ್ತಿಲ್ಲ. ಹೇಳಬಾರಿತ್ತು, ಹೇಳಿದ್ದಾರೆ. ಅದನ್ನು ಸಮರ್ಥನೆ ಮಾಡ್ಕೊಂಡು ಹೋಗಬಾರ್ದು. ತಪ್ಪಾಗಿದೆ, ಕ್ಷಮೆ ಕೇಳಿದರೆ ಅದು ಒಂದು ರೀತಿಯಲ್ಲಿ ಆ ಸಮಾಜ ಏನು ಅವರು ಆ ಸಮಾಜ ಕೂಡ ನಮ್ಮ ಜೊತೆಗೆ ಇರ್ತಿತ್ತೇನೋ ಅಂತ ನನ್ನ ಭಾವನೆ. ಈಗ ನಿಮ್ಮ ಡಿಮ್ಯಾಂಡ್ ಏನು, ನಿಮ್ಮ ಬೇಡಿಕೆ ಏನಿರುವಂಥದ್ದು? ಈಗ ಕಡಿವಾಣ ಹಾಕಬೇಕು ಜಮೀರ್ ಅಹಮದ್ ಅವರಿಗೆ. ಈಗ ಸಾಕು, ಅವರು ಮಾತಾಡಿದ್ದು ಸಾಕು. ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು. ಪಕ್ಷ ಅವರಿಗೆ ಅವರು ಯಾವುದೇ ಹೇಳಿಕೆ ಕೊಡದಂತೆ ಎಚ್ಚರಿಕೆ ವಹಿಸಬೇಕು. ಅಷ್ಟೇ. ನಾನು ಸಚಿವ ಸ್ಥಾನ ತೆಗೆಯುವಂಥ ಪರಿಸ್ಥಿತಿಯಲ್ಲಿ ಇದ್ದಾರಾ? ಅದು ಹೈಕಮಾಂಡಿಗೆ ಬಿಟ್ಟ ವಿಚಾರ. ನಾವು ನಮ್ಮ ಡಿಮ್ಯಾಂಡ್ನ ಹೇಳ್ತಾ ಇದ್ದೀವಿ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ, ಪಕ್ಷ ಭಾಳ ತೊಂದರೆಯಲ್ಲಿ ಸಿಗೋಕೊಳ್ಳುತ್ತೆ. ಎಲ್ಲ ಸಮುದಾಯ ನಮ್ಮನ್ನು ಒಂದು ಮುಸ್ಲಿಂ ಸಮಾಜ ಒಂದೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮುದಾಯ ಬೇಕಾಗಿದೆ. ಹಾಗೆ ಎಲ್ಲ ಸಮುದಾಯನ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಪಕ್ಷಕ್ಕೆ ಬೇಕಾಗಿದೆ. ಆ ಶಕ್ತಿ ನಮ್ಮಲ್ಲಿದೆ. ಅದನ್ನು ಜಮೀರ್ ಅಹಮದ್ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. KPCC ಉಪಾಧ್ಯಕ್ಷರಾಗಿ ನಿಮಗೆ ಒಂದು ಜವಾಬ್ದಾರಿ ಇರುವಂಥದ್ದು ಮತ್ತು ಅದಕ್ಕೆ ಆದ ಒಂದು ತೂಕ ಇರುವಂಥದ್ದು. ನೀವು ಹೇಳಿಕೆ ಕೊಡ್ತಾರಂತ ನೀವು ಪತ್ರ ಬರೆದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಇದೇ ರೀತಿ ನಿಮ್ಮ ಜೊತೆ ಯಾರ್ಯಾರಿದ್ದಾರೆ ಅಂದರೆ ನಿಮ್ಮ ಬೆಂಬಲಕ್ಕೆ ಅಥವಾ ನಿಮ್ಮ ಈ ಒಂದು ಪತ್ರಕ್ಕೆ ಅಥವಾ ನಿಮ್ಮ ಈ ಡಿಮ್ಯಾಂಡ್ಗೆ ನಿಮ್ಮ ಜೊತೆ ಯಾರ್ಯಾರಿದ್ದಾರೆ? ಪದಾಧಿಕಾರಿಗಳಿದ್ದಾರೆ ನಮ್ಮ ಜೊತೆಯಲ್ಲಿ. ನನ್ನ ಜೊತೆ ಇರ್ತಕ್ಕಂಥ ಉಪಾಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅವ್ರು ಬರ್ತಿದ್ದಾರೆ. ಅವ್ರು ಎಷ್ಟು ಜನ ಬರ್ತಾರೆ ನೋಡಿ, ಯಾರ್ಯಾರು ಅಂತೇಳಿ ಹೆಸರು ನಿಮಗೆ ತಿಳಿಸ್ತೀವಿ. ಆಮೇಲೆ ಹೈಕಮಾಂಡು ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಅಥವಾ ನಿಮ್ಮ ಬೇಡಿಕೆಗೆ ಹೈಕಮಾಂಡು ಸ್ಪಂದಿಸಿಲ್ಲ ಅಂತಂದರೆ ಮುಂದೆ ಏನು ಅಥವಾ ಏನು ಅನಿಸುತ್ತೆ? ಇಲ್ಲ, ನಮ್ಮ ಹೇಳಿಕೆ ನಾವು ಆಗ್ರಹ ಪಡಿಸ್ತಕ್ಕಂಥ ವಿಷಯ ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಹೋಗಿದೆ. ಅವರು ನಮ್ಮ ವಿಶ್ವಾಸ ಕೂಡ ಇದೆ, ಹೈಕಮಾಂಡು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನಾನು ಭಾವಿಸ್ತೇನೆ. ಹೈಕಮಾಂಡ್ ನಾಯಕರು ಅಥವಾ ಬಂದ ಸಂದರ್ಭದಲ್ಲಿ ಯಾಕೆ ಚುನಾವಣೆ ನೀವು ಸಂಡೂರಲ್ಲಿದ್ದರೆ? ಇಲ್ಲ, ಆ ವಿಷಯ ಏನು ಮಾತಾಡಿಲ್ಲ, ಚರ್ಚೆಗೆ ಬಂದಿಲ್ಲ. ಯಾಕಂದರೆ ಜಾಸ್ತಿ ಆಗಿರೋದು ಈ ಚನ್ನಪಟ್ಟಣ ಮುಖಾಂತರ. ಅದು ವಕ್ಫ್ದು ಆಗಿತ್ತು ಬಿಜಾಪುರದಲ್ಲಿ, ನಂತರ ಅದು ಹಾಗೆ ಅದನ್ನು ಚುನಾವಣೆ ನಂತರ ಮಾತಾಡೋ ಅಂತ ಅದು ಹೆಚ್ಚು ಪ್ರಬಲವಾಗಿ BJPಯವರು ಮುಂದೆ ತರ್ತಿದ್ದಾರೆ ಆ ವಿಷಯನ. ವಿವಾದ ಮತ್ತು ಇದೆಲ್ಲ ಆಗೋದಕ್ಕೆ ಜಮೀರ್ ಅಹಮದ್ ಕಾರಣ ಅಂತ ಹೇಳ್ತಾರೆ ನೀವು? ಇಲ್ಲ, ಜಮೀರ್ ಅಹಮದ್ ಕಾರಣ ಅಂತ ಹೇಳ್ತಿಲ್ಲ. ಜಮೀರ್ ಅಹಮದ್ ಕೆತ್ಕಿದ್ದ ಅದು ಬಿಜಾಪುರದಲ್ಲಿ. ಯತ್ನಾಳ್ ಹೇಳಿದ ತಕ್ಷಣ ಅವರು ರಿಯಾಕ್ಷನ್ ಮಾಡಿದ್ರಲ್ಲ, ಅದು ಯಾರಿಗೂ ಗೊತ್ತೇ ಇರಲಿಲ್ಲ. ಅದು ಕಾನೂನಾತ್ಮಕವಾಗಿ ಅದೇನು ನಡಿಬೇಕಾಗಿತ್ತು ಅದು ನಡೀತಾ ಇದೆ. ಅದನ್ನು ಮತ್ತೆ ಮುನ್ನೆಲೆಗೆ ತಂದಿದ್ದು ಇವರು, ಅದು ತರಬಾರ್ದು ತಂದಿದ್ದಾರೆ. ಸೊ ಈಗ ಮೈನ್ ಡಿಮ್ಯಾಂಡ್ ನಿಮ್ಮದು ಅವ್ರನ್ನ ಸಚಿವ ಸ್ಥಾನ ತೆಗಿಬೇಕು ಮತ್ತು ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಇರೋಂಥದ್ದು. ಓಕೆ, ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ. ಹೈಕಮಾಂಡ್ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಅಧ್ಯಕ್ಷರ ಮೇಲೆ ವಿಶ್ವಾಸ ಇದೆ, ಮುಖ್ಯಮಂತ್ರಿ ಮೇಲೂ ವಿಶ್ವಾಸ ಇದೆ. ಇವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ತಾರೆ ಅಂತೇಳಿ. ಇದು KPCC ಅಧ್ಯಕ್ಷರಿಗೆ ಪತ್ರ ಬರೆದು ಎಷ್ಟು ದಿನ ಆಯಿತು? ನೆನ್ನೆ ಬರೆದಿರೋದು. ನೆನ್ನೆ ಬಂದಿದ್ದು ಸಾಯಂಕಾಲ. ಇನ್ನೂ ಮುಖಾತ್ವಾಗಿ ಭೇಟಿಯಾಗಿಲ್ಲ. ಅವ್ರೇನು ಮಹಾರಾಷ್ಟ್ರಕ್ಕೆ ಹೋಗಿದ್ದಾರಂತೆ. ನಾಳೆ ಬಂದರೆ ಅವ್ರನ್ನ ಎಲ್ಲ ಸೇರ್ಕೊಂಡು ಹೋಗಿ ನಾವು ಮನವಿ ಪತ್ರ ಕೊಡ್ತೀವಿ. ಶಾಸಕರೆಲ್ಲ ಅಂದರೆ ಬೇರೆ ಬೇರೆ ಶಾಸಕರು ಮುಖಂಡರು ನಿಮ್ಮ ಬೆಂಬಲಕ್ಕೆ ಇದ್ದಾರೆ ಅಥವಾ ಏನು ಮಾತಾಡಿದ್ರೆ? ಸುಮಾರು ಜನ ಮಾತಾಡ್ತಿದ್ದಾರೆ, ನೋಡುವ. ಅವ್ರು ಮುಂದೆ ಬರ್ಬೇಕಷ್ಟೇ. ಶಾಸಕರಲ್ಲಿ ಮಾತಾಡ್ತಾ ಇದ್ದಾರೆ, ಮಾತಾಡ್ತಿದ್ದಾರೆ. ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿರೋದು. ನಿನ್ನ 3 ಜನ ನನ್ನ ಸಂಪರ್ಕದಲ್ಲಿದ್ದರು, ಅವರೆಲ್ಲ ಮಾತಾಡಿದ್ರು. ನೀವು ಮಾಡಿರೋ ಕೆಲಸ ಒಳ್ಳೆಯದು, ಜಮೀರ್ ಅಹಮದ್ನ ನಾವು ಕಡಿವಾಣ ಹಾಕಲೇಬೇಕು ಅಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹೌದು.